ಏನ್ ಮಾಡೋದು ಮಾಯಾ? ಯಾರು ಪ್ರಸಾದ ತಿಂದಿಲ್ಲ ಅಂದ್ರೆ ಪೂಜೆಗೆ ಅಡ್ಡಿ ಆಗೋದಾದ್ರೂ ಹೇಗೆ? ನಿನ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನಾನಿರೋವರೆಗೂ ನಾನು ಯಾವ ಪ್ಲ್ಯಾನ್ನೂ ಉಲ್ಟಾಗೋಕೆ ನಾನು ಬಿಡಲ್ಲ. ಅದಕ್ಕೆ ಯಾರು ತಿಂದಿರೋ ಈ ಪ್ರಸಾದನ ನಾನು ತಿಂತೀನಿ. ನೀನ್ ಪ್ರಸಾದ ತಿಂತೀಯಾ? ತಲೆ ಕೆಟ್ಟಿದ್ಯಾ ಮಾಯಾ ನಿನ್ಗೆ? ನೀನೇ ನಿನ್ ಕೈಯಾರ ವಿಷ ಹಾಕಿ ಅದನ್ನೇ ತಿಂತೀನಿ ಅಂತಿದ್ಯಲ್ಲ. ನಾನೊಂದು ತೀರ್ಮಾನ ತೊಗೊಂಡಿದ್ದೀನಿ ಅಂದಮೇಲೆ ಅದ್ರ ಬಗ್ಗೆ 100 ಸರ್ತಿ ಯೋಚನೆ ಮಾಡಿರ್ತೀನಿ. ಯಾರಾದರೂ ಒಬ್ಬರು ಪ್ರಸಾದನ ತಿನ್ನಲೇಬೇಕು. ತಿಂದರೆ ತಾನೆ ಮೂರ್ಛೆ ಹೋಗೋದು. ಮೂರ್ಛೆ ಹೋದರೆ ತಾನೆ ಬೆಳ್ಳಿಗಿರೋ ದೋಷ ಹಾಗೆ ಉಳ್ಕೊಳ್ಳೋದು. ಜನರೆಲ್ಲ ಈಗಾಗಲೇ ಬೈತಿದಾರಲ್ಲ, ಬಿಡು. ಇಷ್ಟು ಸಾಕಾಗಲ್ಲ. ಅದಕ್ಕೆ ಜನ ಚೀತು ಅಂತ ಉಗಿಬೇಕು. ಬೆಳ್ಳಿ ಹತ್ಕೊಂಡು ದೇವಸ್ಥಾನ ಬಿಟ್ಟು ಹೋಗಬೇಕು. ಆಗಲೇ ನನಗೆ ಸಮಾಧಾನ ಆಗೋದು. ನೀನು ತುಂಬ ರಿಸ್ಕ್ ತಗೋತಾ ಇದೆಯಾ ಅನ್ಸತ್ತೆ ಮಾಯಾ. ಜೀವನದಲ್ಲಿ ಯಾವುದು ಈಸಿಯಾಗಿ ಸಿಗಲ್ಲ. ಅದಕ್ಕೆ ಗನ್ನಿಂದ ಬುಲೆಟ್ ಆಚೆ ಹೋಗಬೇಕು ಅಂದರೆ ಟ್ರಿಗರ್ ಒತ್ತಲೇಬೇಕು. ಅಷ್ಟು ಕಷ್ಟಪಡಲಿಲ್ಲ ಅಂದರೆ ಎದುರುಗಡೆ ಇರೋರು ಸಾಯೋದಾದರೂ ಹೇಗೆ? ಬೇಡ ಮಾಯಾ, ನೀನು ಈ ಪ್ರಸಾದ ತಿಂದ್ರೆ ಏನಾರು ಅನಾಹುತ ಆಗೋದಂತೂ ಗ್ಯಾರಂಟಿ. ನನ್ನ ಮಾತು ಕೇಳು. ಬೆಳ್ಳಿ, ಯಾರಿಗೂ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗಿದೆ. ನೀನು ಮಾಡಿರೋ ಪ್ರಸಾದನ ನಾನು ತಿಂತೀನಿ. ಕೊಡು. ಮೇಡಮ್, ಬೆಳ್ಳಿ ಕೊಡೋ ಪ್ರಸಾದ ತಿಂದು ನಿಮ್ಮ ಪ್ರಾಣ ಯಾಕೆ ಕಳ್ಕೊತೀರಾ? ಇಲ್ಲ ಅಮ್ಮ, ನನ್ನ ಪ್ರಾಣಕ್ಕಿಂತ ಬೆಳ್ಳಿ ದೋಷ ನಿವಾರಣೆ ಆಗೋದು ಮುಖ್ಯ. ಮುತ್ತು ಮಾವ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಶ್ರಮನ ವ್ಯರ್ಥ ಮಾಡೋಕ್ಕೆ ನಾನು ಬಿಡಲ್ಲ. ಏನು ಮಾಡ್ತಿದ್ದಾಳಂತಾನೆ ಗೊತ್ತಾಗ್ತಿಲ್ಲ. ಇದರಲ್ಲಿ ಇವಳು ಕೈವಾಡ ಇದ್ರೆ ಖಂಡಿತ ಇವಳೇ ಅನುಭವಿಸ್ತಾಳೆ. ಮಾಯಾ, ಇನ್ನೊಂದ್ಸಲ ಯೋಚನೆ ಮಾಡು. ಇಲ್ಲ ಅದಕ್ಕೆ ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ. ಬೆಳ್ಳಿ, ಪ್ರಸಾದ ಕೊಡು. ಕೊಡು ಬೆಳ್ಳಿ. ಎಲ್ಲೋಯ್ತು ಆಗಿಣಿ? ಈಗ ನಾನು ಪ್ರಸಾದ ತಿಂತಾ ಇದ್ದೀನಿ. ದಮ್ಮಿದ್ರೆ ತಡಿ ನೋಡೋಣ. ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಏನಾಯ್ತು ಮಾಯಾ? ನೋಡೋಣ. ಬೇಡ ಬೇಡ ಅಂದ್ರೂ ಪ್ರಸಾದ ತಿಂದ್ಲು, ತಲೆ ಸುತ್ತ ಬಿದ್ದೋಗ್ಬಿಟ್ಟಿದ್ದಾಳೆ. ಅಣ್ಣ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಮಾಯಾ, ಎದ್ದೇಳು. ಮಾಯಾ, ಏನಾದರೂ ಸ್ವಲ್ಪ ತಿಂತೀಯಾ? ಮಾಯಾ, ಏನ್ ಮಾಡ್ಕೊಂಡೆ ಮಾಯಾ? ಗಿಳಿ ಪ್ರಸಾದ ತಿನ್ಬೇಡ ಅಂತ ಅಷ್ಟೆಲ್ಲ ಅಡ್ಡಿ ಮಾಡಿದ್ರು, ನೀನ್ ಯಾಕೆ ಪ್ರಸಾದ ತಿಂದೆ? ನಾನಿಷ್ಟೆಲ್ಲ ಮಾಡಿದ್ದು ನಿಮಗೋಸ್ಕರನೇ ಮಾವ. ನನಗೋಸ್ಕರನಾ? ಹೌದು ಮಾವ. ಬೆಳ್ಳಿ ಕಂಟಿರೋ ದೋಷ ಎಲ್ಲ ಹೋಗಬೇಕು ಅಂತ ನೀವೆಷ್ಟೆಲ್ಲ ಕಷ್ಟಪಡ್ತಿದ್ದೀರ. ಅದಕ್ಕೆ ಒಂದು ಕಪ್ ಚುಕ್ಕಿ ಬಿದ್ದರೂ ನಿಮಗೆ ಎಷ್ಟು ನೋವು ಆಗತ್ತೆ ಅಂತ ನನಗೆ ಗೊತ್ತು ಮಾವ. ಊರಿನ ಜನ ಏನಾದರೂ ಬೆಳ್ಳಿಗೆ ದೋಷ ಇದೆ ಅಂತ ಹೇಳಿದ್ರೆ ನೀವು ಅದನ್ನೇ ನೆನೆಸ್ಕೊಂಡು ಕೊರಗ್ತೀರ ಮಾವ.
ನಿಮಗೆ ಬೇಸರ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಆ ಪ್ರಸಾದ ತಿಂದಿದ್ದು ಮಾವ. ನಾನು ಇಷ್ಟೆಲ್ಲ ಯೋಚನೆ ಮಾಡಿ ಆ ಪ್ರಸಾದ ತಿಂದ್ರು ಯಾವ ಪ್ರಯೋಜನನೂ ಆಗಲಿಲ್ಲ ಮಾವ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯ ಮಾಯಾ? ಮತ್ತಿನ್ನೇನು ಮಾವ, ನಾನು ಪ್ರಸಾದ ತಿಂದು ಪ್ರಜ್ಞೆ ತಪ್ಪಿದ ಮೇಲೆ ಜನ ಎಲ್ಲ ಬೆಳ್ಳಿ ಕಡೆನೇ ಬೆರಳು ಮಾಡಿ ತೋರಿಸಿರ್ತಾರೆ. ಅವಳಿಗಿರೋ ದೋಷದಿಂದನೇ ಇದೆಲ್ಲ ಆಗಿರೋದು ಅಂತ ಹೇಳಿರ್ತಾರೆ. ನಾನೆಷ್ಟು ಒಳ್ಳೇದಾಗಬೇಕು ಅಂತ ಬಯಸಿದ್ರು ಎಲ್ಲ ಕೆಟ್ಟದೇ ಆಗ್ತಿದೆ ಮಾವ. ನೀನು ಅನ್ಕೊಂಡಾಗೆ ಯಾವ ಕೆಟ್ಟ ಘಟನೆನೂ ನಡೆದಿಲ್ಲ ಮಾಯಾ. ಜನರೆಲ್ಲ ಪ್ರಸಾದ ತಿಂದಿರೋ ಥರ ಮಾಡಿದ್ದ ಗಿಳಿ ಸಾಮಾನ್ಯದ ಗಿಳಿ ಅಲ್ಲ, ತಾಯಿ ಚಾಮುಂಡಿನೇ ಕಳಿಸಿರೋ ಗಿಳಿ ಅಂತ ಜನರೆಲ್ಲ ಮಾತಾಡ್ತಿದ್ರು. ಆ ಗಿಳಿ ತಡೀತಿದೆ ಅಂದಮೇಲೆ ಅಲ್ಲಿ ಬಿದ್ದಿರ್ಬೋದು ಅಥವಾ ಬೇರೆ ಏನಾದರೂ ಆಗಿರ್ಬೋದು ಅಂತ ಊರಿನ ಜನ ಎಲ್ಲ ತೀರ್ಮಾನ ಮಾಡಿದ್ರು. ಆಮೇಲೆ ಇನ್ನೇನು, ಆ ಪ್ರಸಾದನ ತೆಗೆದಿಟ್ಟು ಬೇರೆ ಪ್ರಸಾದ ಮಾಡಿ ಕೊಟ್ವಿ. ಆ ಪ್ರಸಾದನ ಬೆಳ್ಳಿ ಊರಿನ ಜನಕ್ಕೆಲ್ಲ ತೃಪ್ತಿಯಾಗಿ ಹಂಚಿದಾಯ್ತು. ಎಲ್ಲರೂ ತಿಂದು ಸಂತೋಷವಾಗಿ ಬೆಳ್ಳಿಗೆ ಆಶೀರ್ವಾದ ಮಾಡೋದ್ರು. ಬೆಳ್ಳಿಗೆ ಯಾವುದೇ ರೀತಿ ಕೆಟ್ಟದ್ದು ನಡಿಬಾರ್ದು ಅಂತ ನೀನು ಅನ್ಕೊಂಡಿದ್ದೆ. ಈಗ ನೋಡು, ಅವಳಿಗೆ ಒಳ್ಳೇದೇ ನಡೀತಾ ಇದೆ. ಒಬ್ರು ಆಸೆ ಇಟ್ಟು ಮನಸ್ಸಿಂದ ಬೇಡ್ಕೊಂಡ್ರೆ ಆ ತಾಯಿ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ಬೆಳ್ಳಿಗೆ ಹಿಡಿದಿದ್ದ ಪ್ರೇತ ದೋಷ ಎಲ್ಲ ನಿವಾರಣೆ ಆಯಿತು ಅಂತ ಹಿರಿಯರು ಹೇಳ್ತಾ ಇದ್ರು. ಬೆಳ್ಳಿಗೆ ಇನ್ಮೇಲೆ ಯಾವ ತೊಂದರೆನೂ ಇರೋದಿಲ್ವಂತೆ. ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಕೂರ್ಬೇಡ, ಆರಾಮಾಗಿ ರೆಸ್ಟ್ ಮಾಡಿ ಬೇಗ ಗುಣ ಆಗು. ಶರ್ಮಿಳಾ, ಮಾಯಿನ ಹುಷಾರಾಗಿ ನೋಡ್ಕೊ. ಸರಿ ಅಣ್ಣ. ಪ್ರಾಣನೇ ಒತ್ತೆ ಇಟ್ಟು ಇಷ್ಟೆಲ್ಲ ಕಷ್ಟಪಟ್ಟೆ, ಆದ್ರೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ನೋಡಿದ್ರ ಅದಕ್ಕೆ ಎಷ್ಟು ಈಸಿಯಾಗಿ ಪ್ರಸಾದನ ಚೇಂಜ್ ಮಾಡಿದ್ವಿ ಅಂತ ಹೇಳ್ತಾರೆ. ನಾನಿಲ್ಲಿ ಬೆಡ್ ಮೇಲೆ ನಡಿ ಸಾಯ್ತಿದ್ದೀನಿ. ಅವಳಲ್ಲಿ ದೋಷನೆಲ್ಲ ನಿವಾರಣೆ ಮಾಡ್ಕೊಂಡು ಖುಷಿಯಾಗಿದ್ದಾಳೆ. ಇದಕ್ಕೆಲ್ಲ ಕಾರಣ ಆ ಗಿಳಿ. ಆ ಗಿಳಿನೇ ಇದಕ್ಕೆಲ್ಲ ಕಾರಣ. ಆ ಗಿಳಿ ಏನಾದ್ರೂ ನನ್ನ ಕೈಗೆ ಸಿಗ್ಲಿ, ತುಂಡಾಗಿ ಕತ್ತರಿಸಿ ಬೀಸಾಕ್ತೀನಿ. ಪರಿತ್ರಾಣಾಯ ಸಾಧೂನಾಂ. ಇದೇ ಗಿಳಿ ಅದಕ್ಕೆ, ಇದೇ ಗಿಳಿಯಿಂದ ಇಷ್ಟೆಲ್ಲ ಆಗ್ತಿರೋದು. ನನಗಿಷ್ಟೆಲ್ಲ ಕಷ್ಟ ಆಗ್ತಿರೋದು ಇದೇ ಗಿಳಿಯಿಂದ. ಧರ್ಮ ಸಂಸ್ಥಾ. ಯಾವುದೇ ಕಾರಣಕ್ಕೂ ಇದನ್ನ ಸುಮ್ಮನೆ ಬಿಡಲ್ಲ. ಸಂಭವಾಮಿ ಯುಗೇ ಯುಗೇ. ಆ ಗಿಳಿ ನಾನು ಇಷ್ಟೆಲ್ಲ ಆಗ್ತಿರೋದು. ಸುಮ್ಮನೆ ಬಿಡಬಾರ್ದು ಅದಕ್ಕೆ. ಆ ಗಿಳಿನ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಅಪ್ಪಂಗೆ ಈಗಲೇ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಯಾವುದೇ ಕಾರಣಕ್ಕೂ ಆ ಗಿಳಿನ ನಾನು ಸುಮ್ಮನೆ ಬಿಡಲ್ಲ. ನನಗೆ ಸುಸ್ ಮಾಡಿರೋ ಆ ಗಿಳಿ ನನ್ನ ಕಣ್ಣು ಮುಂದೆ ಇರಬಾರ್ದು. ಮಾಯಾ, ರೆಸ್ಟ್ ಮಾಡೋದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ ನೀನು? ನನ್ನ ಪ್ಲಾನ್ ಎಲ್ಲ ಉಲ್ಟಾ ಮಾಡಿರೋ ಆ ಗಿಳಿನ ಸಾಯಿಸೋವರೆಗೂ ನನಗೆ ರೆಸ್ಟ್ ಇಲ್ಲ. ಅದಕ್ಕೆ ಅದು ನನ್ನನ್ನು ನೋಡಿ ಹೇಗೆ ನಗ್ತಿತ್ತು ಅಂದರೆ, ನೀನೊಂದು ಹೇಳಿ ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಕೇಕೆ ಹಾಕೊಂಡು ನಗ್ತಿತ್ತು. ಒಂದು ಸಣ್ಣ ಗಿಳಿಗೆ ಅಷ್ಟೊಂದು ಬುದ್ಧಿ ಇದೆ ಅಂದಮೇಲೆ ಇನ್ನು ಈ ಮಾಯಾಗೆ ಎಷ್ಟಿರಬೇಕು? ಅದಕ್ಕೆ ಬಿಡಲ್ಲ. ಆ ಗಿಳಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅವತ್ತು ಬೆಳ್ಳಿಗೂ ಶಾಕ್ ಹೊಡೆದೇ ಇರೋ ಹಾಗೆ ಮಾಡಿದ್ದು ಆ ಗಿಳಿನೇ ಅಂತ ನನಗೆ ಅನಿಸ್ತಿದೆ. ಬೆಳ್ಳಿ ತಪ್ಪಿಸ್ಕೊಂಡ್ಳು, ಆದರೆ ಆ ಗಿಳಿ ಸಿಕ್ಕಾಕೊಳ್ತು. ಈಗ ಗಿಳಿ ಹೇಗೆ ಶಾಕ್ ಹೊಡೆಯೋಗಿ ಮಾಡ್ತೀನಿ ಅಂತ ನೋಡ್ತೀರಿ. ಗಿಳಿಗೆ ಶಾಕ್ ಹೊಡಿಸ್ತೀಯಾ? ಹೇಗೆ? ಸ್ವಿಚ್ ಆನ್ ಮಾಡಿದ್ರೆ ಹೇಗೆ ಲೈಟ್ ಆನ್ ಆಗುತ್ತೋ ಹಾಗೆ ಬೆಳ್ಳಿಗೆ ತೊಂದರೆ ಕೊಟ್ರೆ ಆ ಗಿಳಿ ಬಂದೇ ಬರುತ್ತೆ. ಆಗ ಅದನ್ನು ಹಿಡಿದು ನನ್ನ ಸೇಡನ್ನ ಹೇಗೆ ತೀರಿಸ್ಕೋತೀನಿ ಅಂತ ನೋಡ್ತೀರಿ. ಅದಕ್ಕೆ ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಅದನ್ನ ಹೇಗೆ ಮುಗ್ಸಕ್ಕಾಗತ್ತೆ? ಮನೆ ಒಳಗೆ ಬರೋದಕ್ಕಂತ ಕೆಲವೊಂದು ದಾರಿಗಳನ್ನ ಹುಡುಕಿಟ್ಕೊಂಡಿರುತ್ತೆ. ಅದು ಯಾವ ದಾರಿ ಅಂತ ನಾವು ಕಂಡು ಹಿಡಿಬೇಕು. ಬೆಳ್ಳಿ ಕಷ್ಟ ಪಡ್ಕೊಂಡು ಕಿರ್ಚಾಡುವಾಗ
ಒಂದು ಸಣ್ಣ ಕಿಂಡಿ ಇದ್ರೂ ಅದು ಅಲ್ಲಿಂದ ಹಾರ್ಕೊಂಡು ಬಂದೇ ಬರುತ್ತೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಆದರೆ ಬೆಳ್ಳಿ ಕಷ್ಟ ಕೊಡೋದಾದ್ರೂ ಹೇಗೆ? ಒಂದು ಕಡೆ ಬೆಳ್ಳಿಗೆ ಟಾರ್ಚರ್ ಕೊಟ್ಟಾಗೂ ಇರಬೇಕು, ಇನ್ನೊಂದು ಕಡೆ ಆ ಗಿಳಿನ ಹಿಡಿದು ಒಳಗೆ ಹಾಕ್ತಂಗೂ ಇರಬೇಕು. ನಮ್ಗೆ ಅನುಕೂಲ ಆಗಲಿ ಅಂತಾನೆ ಪಾಪ ಹರಿಣಿ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾಳೆ. ಈ ಟೈಮಲ್ಲಿ ನಾವೇನೇ ಪ್ಲ್ಯಾನ್ ಮಾಡಿದ್ರು ಅದು ಖಂಡಿತ ವರ್ಕೌಟ್ ಆಗುತ್ತೆ. ಮಾಯಾ, ಏನು ಯೋಚನೆ ಮಾಡ್ತಿದ್ಯಾ? ಬೆಳ್ಳಿ ಏನಾದರೂ ಮಾಡಿ ಮನೆಯಿಂದ ಒತ್ತೋಡಿಸ್ಬೇಕು. ಬೆಳ್ಳಿ, ಒಂದು ನಿಮಿಷ ಬರ್ತೀಯಾ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಈ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಬರ್ತೀನಕ್ಕ. ಸರಿ. ಈಗ ಅವಳನ್ನ ಯಾಕೆ ಕರೆದ್ರಿ ಅದಕ್ಕೆ? ಈ ಮೊಲಕ್ಕೆ ಬುದ್ಧಿ ಜಾಸ್ತಿ. ಹಿಡಿಯೋಣ ಅಂದರೆ ಕೈಗೆ ಸಿಗಲ್ಲ ಅನ್ನತ್ತೆ. ಅದಕ್ಕೆ ನಮ್ಮ ಪ್ಲ್ಯಾನ್ ಎಲ್ಲ ಹೇಳಿ ಜೊತೆಲೇ ಇರಿಸ್ಕೊಳ್ಳೋಣ ಅಂತ. ಏನು ಪ್ಲ್ಯಾನು? ಈ ಮೊಲಕ್ಕೆ ಕಣ್ಣಿದ್ರು ಕಾಣಿಸಲ್ಲ, ಕಿವಿ ಇದ್ರೂ ಕೇಳಲ್ಲ. ಒಂದು ಸ್ವಲ್ಪ ಹುಲ್ಲು ಹಾಕಿದ್ರೆ ಮೇಯ್ಕೊಂಡು ಜೊತೆಲೇ ಬಿದ್ದಿರತ್ತೆ. ಕರೆಕ್ಟಾಗಿ ಹೇಳಿದ್ರಿ. ಅದಕ್ಕೆ ಜೊತೆಲಿ ಇಟ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೋಬೇಕು, ಇಲ್ಲಾಂದರೆ ಈ ಮೊಲ ಜಂಪ್ ಆಗಿಬಿಡುತ್ತೆ. ಶರ್ಮಿಳಕ್ಕ, ಇವಾಗ ಹೇಳಿ. ಬೆಳ್ಳಿ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ. ನನ್ನ ಬಗ್ಗೆನಾ? ಏನಕ್ಕ? ನಿನಗೆ ಗೊತ್ತಲ್ವಾ ಬೆಳ್ಳಿ, ಮುತ್ತಣ್ಣಂದು ಮಾಯನ ಮದುವೆ ಮುಹೂರ್ತದವರೆಗೂ ಹೋಗಿ ನಿಂತು ಹೋಯ್ತು. ಮುಂದೆ ಮದುವೆ ನಡೆಯುತ್ತೋ ಇಲ್ವೋ ಅನ್ನೋ ಯೋಚನೆ ಶುರು ಆಗ್ಬಿಟ್ಟಿದೆ. ನಿನಗೆ ದೋಷ ಇದೆ ಅಂತ ಗೊತ್ತಾದ ತಕ್ಷಣ ಅಣ್ಣನೇ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡಿದ್ರು. ನಿನ್ನ ಸಹಾಯಕ್ಕೆ ಹರಿಣಿನೂ ಇದ್ಲು. ಈಗೆಲ್ಲ ವಿಚಾರನೂ ಕರೆಕ್ಟ್ ಟೈಮಿಗೆ ನಡೀತಿದೆ ಬೆಳ್ಳಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿನಗೆ ದೇವ್ರ ಮೇಲಿರೋ ಅಪಾರವಾದ ನಂಬಿಕೆ. ದೇವ್ರು ಎಲ್ರಿಗೂ ಒಲಿಯಲ್ಲ ಅಂತ ಇದರಲ್ಲೇ ಗೊತ್ತಾಗುತ್ತೆ ಬೆಳ್ಳಿ. ಬೆಳ್ಳಿ, ಗಡಿಬಿಡಿಯಲ್ಲಿ ಹೇಳೋದೇ ಮರ್ತೋದೆ. ದೇವಸ್ಥಾನದಲ್ಲೇನೋ ಪೂಜೆ ಮಾಡಿ ಮುಗಿಸಿದ್ವಿ. ಮನೇಲೂ ಅದೇ ರೀತಿ ಪೂಜೆ ಮಾಡಿ ಪ್ರಸಾದ ಮಾಡಿ ಎಲ್ಲರೂ ಒಟ್ಟಿಗೆ ಸೇವಿಸ್ಬೇಕು ಅಂತ ಪೂಜಾರಿ ಹೇಳಿದ್ರು. ಆಗ ನಿನ್ನ ದೋಷ ಪರಿಹಾರ ಪೂಜೆ ಪೂರ್ತಿಯಾಗಿ ಮುಗ್ದಂಗೆ. ನೀನೊಂದು ಕೆಲಸ ಮಾಡು, ಬೆಳಗ್ಗೆಯಿಂದ ಉಪವಾಸ ಇರು. ನಾನು ಮಾಯಾ ಸರಿ ಎಲ್ಲ ಅಡುಗೆ ಮಾಡ್ತೀವಿ. ಅಡುಗೆ ಆದ್ಮೇಲೆ ಅದನ್ನ ದೇವ್ರಿಗೆ ನೈವೇದ್ಯಕ್ಕಿಟ್ಟು ನಿನ್ನನ್ನು ಕರಿತೀವಿ. ನೀನು ಬಂದು ಪೂಜೆ ಮಾಡಿ ನಮ್ಮೆಲ್ರಿಗೂ ಪ್ರಸಾದ ಕೊಡು. ಅಲ್ಲಿಗೆ ನಿನ್ನ ಪೂಜೆ ಪೂರ್ತಿಯಾಗಿ ಮುಗ್ದಂಗೆ. ಅದೇನೋ ಸರಿ ಅಕ್ಕ, ಆದರೆ ಅರ್ಚಕ್ರು ಈ ವಿಷಯನ ನನ್ನ ಹತ್ರ ಹೇಳಲೇ ಇಲ್ಲ. ನಾನು ಹೇಳಿಲ್ವಾ ಬೆಳ್ಳಿ? ದೇವಸ್ಥಾನದಿಂದ ಬರ್ಬೇಕಾದ್ರೆ ಕೊನೆ ಟೈಮಲ್ಲಿ ಹೇಳಿದ್ರು. ಪಾಪ ಅವ್ರಿಗೂ 100 ಕೆಲಸ ಇರತ್ತೆ. ಅವ್ರು ಯಾವುದು ಅಂತ ನೆನಪಲ್ಲಿ ಇಟ್ಕೋತಾರೆ ಹೇಳು? ನೀನಿವತ್ತು ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಮುತ್ತುಮ್ಮವಂಗೂ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಇದ್ರ ಮೇಲೆ ನಿನ್ನಿಷ್ಟ ಬೆಳ್ಳಿ. ಅಯ್ಯಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಕ್ಕ. ಹೇಗೋ ನಾನು ಇನ್ನೂ ತಿಂಡಿ ತಿಂದಿಲ್ಲ, ಬೇರೆ ಯಾವ ಕೆಲಸ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೆ. ಸರಿ ಹೋಗ್ಲಿ ಬಿಡಿ, ನಾನು ಈಗಲೇ ಹೋಗಿ ಅಡುಗೆ ಶುರು ಮಾಡ್ಕೋತೀನಿ. ಅಯ್ಯಯ್ಯೋ ಬೇಡ ಬೆಳ್ಳಿ, ನಾವಿದೀವಲ್ಲ, ನಾವಿಬ್ರು ಸರಿ ಅಡುಗೆ ಮಾಡ್ತೀವಿ. ನೀನು ಬಂದು ಪೂಜೆ ಮಾಡಿ ಪ್ರಸಾದ ತಿಂದ್ರೆ ಸಾಕು. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಎಲ್ಲ ರೆಡಿ ಆದ್ಮೇಲೆ ನಾವೇ ನಿನ್ನನ್ನು ಕರಿತೀವಿ. ಸರಿ ಅಕ್ಕ. ಬೆಳ್ಳಿಗೆ ದೈವ ಶಕ್ತಿ ಇದೆ ಅಂತ ನನ್ನ ಮನಸ್ಸು ಕೆಡಿಸ್ತಾ ಇದೆ. ಪ್ರಸಾದ ಅಂದ್ಕೊಂಡು ವಿಷ ತಿಂದಾಗ ಅವಳನ್ನ ಕಾಪಾಡಕ್ಕೆ ಯಾರು ಬರ್ತಾರೆ ಅಂತ ನಾನು ನೋಡಲೇಬೇಕು. ಬನ್ನಿ, ಅದು ಯಾರು ಬರ್ತಾರೆ ನಾನು ನೋಡ್ತೀನಿ. ಐ ಆಮ್ ವೇಟಿಂಗ್. ಕವಿತಾ, ಚೇತು, ಕವಿತಾ, ಬಂದೇಮ್ಮ. ನೋಡಿ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಮನೆ ಒಳಗೆ ಒಂದು ಗಿಳಿ ಬಂದು ತುಂಬಾ ತೊಂದರೆ ಕೊಡ್ತಿದೆ. ಅದನ್ನ ಯಾರು ಮಂತ್ರ ಹಾಕಿಸಿ ಕಳಿಸ್ತಿದ್ದಾರೆ ಅಂತ ನನಗೆ ಅನುಮಾನ. ಇವತ್ತು ಮನೆ ಒಳಗೆ ಪೂಜೆ ಇದೆ. ಪೂಜೆ ತಡೆಯೋಕೆ ಅಂತ ಆ ಗಿಳಿ ಬಂದರೂ ಬರ್ಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಮನೆ ಒಳಗೆ ಬರಕ್ಕೆ ಯಾವ್ಯಾವ ದಾರಿ ಇದೆ ಎಲ್ಲದನ್ನು ಮುಚ್ಚಬೇಕು. ಸಣ್ಣ ಪುಟ್ಟ ಕಿಂಡಿ ಇದೆಯಾ ಅಂತ ಹುಡುಕಿ
ಒಂದು ವೇಳೆ ಇದ್ರೆ ಅದನ್ನು ಕ್ಲೋಸ್ ಮಾಡಿ. ಸರಿಮ್ಮ, ನೀವು ಹೇಳ್ದಾಗೆ ಮಾಡ್ತೀವಿ. ಸರಿ, ಹೋಗಿ. ಬಾ ಬಾ, ನೀನ್ ಮುದ್ದು ಬೆಳ್ಳಿ ಕಷ್ಟಪಡ್ತಿದ್ರೆ ನೀನ್ ಎಲ್ಲಿದ್ರು ಬರ್ತೀಯ ಅಂತ ನನಗೆ ಗೊತ್ತು. ಈಗ ಬಾ. ಅವಳು ಕಷ್ಟಪಡೋದನ್ನ ನೋಡಿ ನೀನ್ ಖುಷಿ ಪಡು. ಬಾ, ನಿನ್ ದಾರಿನೇ ಕಾಯ್ತಿರ್ತೀನಿ. ಮಾಯಾ, ಅಡುಗೆ ಎಲ್ಲ ರೆಡಿ. ವೆರಿ ಗುಡ್. ಅದಕ್ಕೆ ಬನ್ನಿ. ಮಾಯಾ, ಅಡುಗೆ ಇನ್ನೂ ರೆಡಿಯಾಗಿದೆ, ಆದರೆ ಇದ್ರ ರುಚಿ ಇನ್ನೂ ಜಾಸ್ತಿ ಮಾಡಬೇಕಲ್ಲ. ಮಾಡೋಣ ಅದಕ್ಕೆ, ಅದನ್ನು ಮಾಡೋಣ. ಆ ಬಾಟಲ್ ಕೊಡಿ. ಹಾಂ. ಬೆಳ್ಳಿಗೆ ಅಂತ ರೆಡಿ ಆಗಿದೆ. ಬಿಸಿ ಬಿಸಿ ವಿಷದ ಊಟ. ಪೂಜೆ ಎಲ್ಲ ಆದ್ಮೇಲೆ ಪ್ರಸಾದ ಅಂತ ಈ ಊಟನ ತಿಂತಾಳೆ. ಸ್ಟಾರ್ಟಿಂಗಲ್ಲೇ ಬಾಯಲ್ಲಿ ಇಡೋಕಾಗದೆ ಇರೋಷ್ಟು ಕಹಿ ಆಗುತ್ತೆ. ಆಗ ನಿಮ್ಮ ಹತ್ರ ಬಂದು ಸ್ವಲ್ಪ ಕಂಪ್ಲೇಂಟ್ ಹೇಳ್ಬೋದು. ಆಗ ನೀವೇನು ಹೇಳಬೇಕು ಅಂದರೆ ಹೇಳಿ. ಬೆಳ್ಳಿ, ಇದು ದೇವ್ರ ಪ್ರಸಾದ, ಹಾಗೆಲ್ಲ ಹೇಳಬಾರ್ದು. ಒಂದು ವೇಳೆ ಹಾಗೆ ಹೇಳಿದರೆ ದೇವ್ರ ಕೋಪ ಬಂದ್ಬಿಡತ್ತೆ, ಆಮೇಲೆ ಮುತ್ತಣ್ಣಂಗೆ ಒಳ್ಳೇದಾಗಲ್ಲ ಅಂತ ಹೇಳ್ತೀನಿ. ಶಬಾಷ್. ಅದಕ್ಕೆ ಈ ಪಾಯಿಂಟ್ ಹೇಳಿದಕ್ಕೆ ನಿಮಗೆ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರ್. ಅದು ಅಂತಿಂತ ಗಿಫ್ಟ್ ಹ್ಯಾಂಪರ್ ಅಲ್ಲ, ಬೆಳ್ಳಿ ಸಾವಿನ ಗಿಫ್ಟ್. ಬನ್ನಿ. ಮನೆ ಹೊರಗೆ ಹೋಗೋಕ್ಕಾಗದೆ ಇರೋ ಬೆಳ್ಳಿ, ಮನೆ ಒಳಗೆ ಬರೋಕ್ಕಾಗದೆ ಇರೋ ಗಿಳಿ, ಇಬ್ರು ನರಳ ಆಡ್ಕೊಂಡು ಸಾಯ್ವೆ. ಆದ್ರೆ ನಾನ್ ಮಾತ್ರ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ಬೇಕು. ಅದಕ್ಕೆ ನಾವಿಲ್ಲಿ ಸಿಹಿ ಊಟ ಮಾಡ್ತಿದ್ರೆ ಆ ಬೆಳ್ಳಿ ಕಹಿ ಊಟ ತಿಂದು ಸಾಯ್ಬೇಕು, ನರಳಬೇಕು. ಹೇಗಿದೆ ಅದಕ್ಕೆ ನನ್ನ ಪ್ಲಾನು? ಸೂಪರ್ ಆಗಿದೆ.